ಕರ್ಮಫಲ ಅನುಭವಿಸುತ್ತಿರುವ ಭಕ್ತ ಒಂದು ದಿವ್ಯ ಸಭೆಯಲ್ಲಿ ನಿಂತಿದ್ದ. ಮಧ್ಯದಲ್ಲಿ ಶನಿದೇವರು. ಅವನ ಮುಂದೆ ಕರ್ಮದ ಲೆಕ್ಕ ಹಿಡಿದು ಶನಿದೇವರು ಗಂಭೀರವಾಗಿ ಹೇಳಿದರು, ಈ ಭಕ್ತನು ಮಾಡಿದ ಕರ್ಮಗಳಿಗೆ ತಕ್ಕ ಫಲ ಈಗ ನಡೆಯುತ್ತಿದೆ. ಇದನ್ನ ಕಡಿಮೆ ಮಾಡೋದು ಧರ್ಮಕ್ಕೆ ವಿರುದ್ಧ. ಇವನು ಮಾಡಿದ ಕರ್ಮಗಳಿಗೆ ಶಿಕ್ಷೆ ನಡೆಯುತ್ತಿದೆ ಎಂದು ಹೇಳುತ್ತಿದ್ದಂತೆ ರಾಹು ಮತ್ತು ಕೇತು ಕೂಡ ಮುಂದೆ ಬಂದು ಶನಿ ಮಾತಿಗೆ ಜೊತೆಗೂಡಿ, ನಾವು ಗ್ರಹಗಳಾಗಿ ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ. ಯಾರಿಗಾದರೂ ವಿನಾಯಿತಿ ಕೊಟ್ಟರೆ ಸಮತೋಲನ ಕೆಡುತ್ತದೆ ಮತ್ತು ಸೃಷ್ಟಿಯಲ್ಲಿ ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಸಿಗಬೇಕು. ಆದರೆ ಇವನಿಗೆ ರಾಯರ ಅನುಗ್ರಹ ಇರುವ ಕಾರಣ ಗ್ರಹಗಳ ಪ್ರತಾಪ ಇವನಿಗೆ ಏನು ಮಾಡಲು ಆಗುತ್ತಿಲ್ಲ. ರಾಯರು ನಮ್ಮ ಕರ್ತವ್ಯಕ್ಕೆ ತಡೆ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ರಾಯರು ಅಲ್ಲಿಗೆ ಆಗಮಿಸುತ್ತಾರೆ. ಮುಂದೆ ರಾಯರು ಭಕ್ತನ ಪರವಾಗಿ ಏನು ಮಾಡುತ್ತಾರೆ, ಅಂತಿಮ ತೀರ್ಪು ಏನಾಗುತ್ತೆ ಅಂತ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಹಿಂದೆ ಮಾಡಿದ ಪಾಪಗಳಿಂದ ಅವನ ಜೀವನದಲ್ಲಿ ಹಲವಾರು ಗೊಂದಲಗಳು ತುಂಬಿಹೋಗಿದ್ದವು. ಇತ್ತೀಚೆಗೆ ಯಾವುದೇ ವ್ಯವಹಾರ ಮಾಡಿದರೂ ಹಣ ಉಳಿಯುತ್ತಿರಲಿಲ್ಲ. ಎಲ್ಲಾ ಕೆಲಸಗಳು ಮಧ್ಯದಲ್ಲೇ ನಿಂತು ಹೋಗ್ತಿದ್ದವು. ಮನೆಯಲ್ಲಿ ಹೆಣ್ಣು ಮಕ್ಕಳ ಮದುವೆ ಕೈಗೂಡುತ್ತಿರಲಿಲ್ಲ. ಇದನ್ನು ನೋಡಿದ ಅವನ ಆಪ್ತರು ಎಲ್ಲರೂ ಒಂದೇ ಮಾತು ಹೇಳ್ತಿದ್ದರು, ನಿನಗೆ ಶನಿದೋಷ ಜಾಸ್ತಿ ಇದೆ, ಸದ್ಯ ನಿನ್ನ ಗ್ರಹಗತಿಗಳು ಸರಿಯಿಲ್ಲ ಎಂದು ಹೇಳುತ್ತಿದ್ದರು. ಮೊದಲಿಗೆ ಅವನು ನಂಬಲಿಲ್ಲ. ಆದ್ರೆ ಸಮಸ್ಯೆಗಳು ಹೆಚ್ಚಾದಂತೆ ಅವನಿಗೆ ಭಯ ಕೂಡ ಹೆಚ್ಚಾಯಿತು. ಅವನ ಹೆಂಡತಿ ಕೂಡ, ನಿಮ್ಮ ಜಾತಕವನ್ನು ಯಾರಾದರೂ ಪಂಡಿತರಿಗೆ ತೋರಿಸಿ ಎಂದು ಹೇಳಿದಳು. ಅದನ್ನು ಒಮ್ಮೆ ನೋಡೋಣ ಎಂದು ಒಂದು ದಿನ ಅವನು ಒಬ್ಬ ಜ್ಯೋತಿಷಿಯ ಹತ್ತಿರ ಹೋದ. ಜ್ಯೋತಿಷಿ ಅವನ ಜಾತಕ ನೋಡಿ ಸ್ವಲ್ಪ ಗಂಭೀರವಾಗಿ ಹೇಳಿದ, ನಿನ್ನ ಮೇಲೆ ಶನಿಯ ದೃಷ್ಟಿ ತುಂಬಾ ಕಠಿಣವಾಗಿದೆ. ಇದನ್ನ ಸರಿಪಡಿಸೋಕೆ ದೊಡ್ಡ ಹೋಮ ಮಾಡ್ಬೇಕು, ಇಲ್ಲ ಅಂದ್ರೆ ಮುಂದೆ ಇನ್ನೂ ಕಷ್ಟ ಅನುಭವಿಸುತ್ತೀಯಾ ಎಂದು ಹೇಳಿದ. ಅವನು ಮತ್ತೆ ಚಿಂತೆಗೆ ಈಡಾದ. ಎಷ್ಟು ಖರ್ಚು ಆಗುತ್ತೆ ಎಂದು ಕೇಳಿದ. ಆಗ ಜ್ಯೋತಿಷಿ, ಕನಿಷ್ಠ 40,000 ಆಗುತ್ತೆ, ನಿನ್ನ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ ಎಂದು ಹೇಳಿದ. ವ್ಯವಹಾರದಲ್ಲಿ ಎಲ್ಲಾ ಕಳೆದುಕೊಂಡ ನಂತರ ಅವನು ಖಾಲಿಯಾಗಿದ್ದ. ಅವನ ಹತ್ತಿರ ಅಷ್ಟು ಹಣ ಇರಲಿಲ್ಲ. ನಿರಾಶೆಯಿಂದ ಹೊರಗೆ ಬಂದ. ತನ್ನ ಜೀವನವೇ ಮುಗಿಯಿತು ಎಂದು ಅನಿಸತೊಡಗಿತು. ಮುಂದೆ ಏನು ಮಾಡಲಿ ಎಂದು ಯೋಚಿಸುತ್ತಾ ಬರುವಾಗ ದಾರಿಯಲ್ಲಿ ಒಂದು ಹಳೆಯ ಫಲಕ ಅವನ ಕಣ್ಣಿಗೆ ಕಾಣಿಸಿತು. ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇರುವುದನ್ನು ಗಮನಿಸಿದ. ಅವನು ಸ್ವಲ್ಪ ಹೊತ್ತು ನಿಂತ. ಇಲ್ಲಿ ಹೋದ್ರೆ ಏನಾದ್ರೂ ಉತ್ತರ ಸಿಗಬಹುದಾ ಅಂತ ಯೋಚಿಸುತ್ತಾ ಅವನು ಮಠದ ಒಳಗೆ ಹೋದ. ರಾಯರ ಸನ್ನಿಧಿಯಲ್ಲಿ ತುಂಬಾ ಜನ ಇದ್ದರು. ಆದ್ರೆ ಅವನಿಗೆ ಎಲ್ಲವೂ ಮೌನವಾಗಿ ಕಾಣಿಸತೊಡಗಿತು. ಅವನು ಅಲ್ಲಿಯೇ ಕುಳಿತುಕೊಂಡ. ರಾಯರ ಬಳಿ ಕಣ್ಣೀರು ಹಾಕುತ್ತಾ, ರಾಯರೇ, ನಾನು ಏನು ತಪ್ಪು ಮಾಡಿದ್ದೀನಿ, ಎಲ್ಲಾ ದಿಕ್ಕು ಮುಚ್ಚಿ ಹೋಗಿದೆ, ದಾರಿ ತೋರಿಸಿ ಎಂದು ಅವನು ತುಂಬಾ ಹೊತ್ತು ಅಲ್ಲಿ ಅಳುತ್ತಾ ಕುಳಿತುಕೊಂಡ. ಅಲ್ಲಿ ನೆರೆದಿದ್ದ ಭಕ್ತರು ಅವನಿಗೆ ಸಮಾಧಾನದ ಮಾತು, ಧೈರ್ಯ ಹೇಳಿದರು. ಆದರೂ ಅವನ ಕಷ್ಟಗಳಿಗೆ ಪರಿಹಾರ ಸಿಗದಿದ್ದರು. ಅವನ ಮನಸ್ಸು ಸ್ವಲ್ಪ ಹಗುರ ಆಯಿತು. ನಂತರ ಅವನು ಮನೆಗೆ ಹಿಂತಿರುಗಿದ. ಆ ರಾತ್ರಿ ಅವನಿಗೆ ನಿದ್ರೆ ಸರಿಯಾಗಿ ಬರಲಿಲ್ಲ. ಜ್ಯೋತಿಷಿಯ ಮಾತು ಯೋಚಿಸುತ್ತಾ ಅರ್ಧರಾತ್ರಿ ಹೊತ್ತಿಗೆ ಅವನು ಮಲಗಿದ. ಆ ರಾತ್ರಿ ಅವನು ಗಾಢ ನಿದ್ರೆಯಲ್ಲಿ ಮುಳುಗಿದ. ಹಠಾತ್ ಆ ಭಕ್ತ ಒಂದು ದಿವ್ಯ ಸಭೆಯಲ್ಲಿ ನಿಂತಿದ್ದ. ಮಧ್ಯದಲ್ಲಿ ಶನಿದೇವರು ಅವನ ಮುಂದೆ ಕರ್ಮದ ಲೆಕ್ಕ ಹಿಡಿದು ನಿಂತಿರುವ ಹಾಗೆ. ಭಕ್ತನು, ನನ್ನ ಕರ್ಮದ ಫಲವನ್ನು ಪರಿಹರಿಸಿ ನನಗೆ ಒಂದು ಅವಕಾಶ ಕೊಡಿ ಎಂದು ಕೇಳುತ್ತಿದ್ದ ಹಾಗೆ ಶನಿದೇವರು ಗಂಭೀರವಾಗಿ ಹೇಳಿದರು, ಈ ಭಕ್ತನು ಮಾಡಿದ ಕರ್ಮಗಳಿಗೆ ತಕ್ಕ ಫಲ ಈಗ ನಡೆಯುತ್ತಿದೆ. ಇದನ್ನ ಕಡಿಮೆ ಮಾಡೋದು ಧರ್ಮಕ್ಕೆ ವಿರುದ್ಧ. ಇವನು ಮಾಡಿದ ಕರ್ಮಗಳಿಗೆ ಶಿಕ್ಷೆ ನಡೆಯುತ್ತಿದೆ ಎಂದು ಹೇಳುತ್ತಿದ್ದಂತೆ ರಾಹು ಮತ್ತು ಕೇತು ಕೂಡ ಮುಂದೆ ಬಂದು ಹೇಳಿದರು, ನಾವು ಗ್ರಹಗಳಾಗಿ ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ. ಯಾರಿಗಾದರೂ ವಿನಾಯಿತಿ ಕೊಟ್ಟರೆ ಸಮತೋಲನ ಕೆಡುತ್ತದೆ ಮತ್ತು ಸೃಷ್ಟಿಯಲ್ಲಿ ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಸಿಗಬೇಕು. ಆದರೆ ಇವನಿಗೆ ರಾಯರ ಅನುಗ್ರಹ ಇರುವ ಕಾರಣ ನಮ್ಮ ಪ್ರತಾಪ ಇವನಿಗೆ ಏನು ಮಾಡಲು ಆಗುತ್ತಿಲ್ಲ. ರಾಯರು ನಮ್ಮ ಕರ್ತವ್ಯಕ್ಕೆ ತಡೆ ಮಾಡುತ್ತಿದ್ದಾರೆ. ಅಷ್ಟರಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಲ್ಲಿಗೆ ಆಗಮಿಸುತ್ತಾರೆ. ಸಭೆ ಮೌನವಾಗಿತ್ತು. ಎಲ್ಲಾ ಗ್ರಹಗಳು ರಾಯರಿಗೆ ನಮಸ್ಕರಿಸಿ, ರಾಯರೇ, ಇದೇನು ನಿಮ್ಮ ಕೆಲಸ, ನೀವು ಗ್ರಹಗಳ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದೀರಾ ಎಂದು ಹೇಳಿದರು. ಆಗ ರಾಯರು ಶಾಂತವಾಗಿ ಕೇಳಿದರು, ನೀವು ಹೇಳೋದು ಸತ್ಯ, ಕರ್ಮದ ನಿಯಮ ಎಲ್ಲರಿಗೂ ಒಂದೇ, ಆದರೆ ಎಲ್ಲಾ ಕರ್ಮಗಳಿಗೂ ಒಂದೇ ನಿಯಮ ಇರುವುದಿಲ್ಲ ಎಂದು ಹೇಳಿದರು. ಆಗ ಶನಿದೇವರು, ಹೌದು ಸ್ವಾಮಿ, ನಾವು ನಿಯಮ ಬದಲಾಯಿಸಲು ಸಾಧ್ಯವಿಲ್ಲ, ನೀವು ಧರ್ಮದ ವಿರುದ್ಧ ಯೋಚಿಸುತ್ತಿದ್ದೀರಾ ಎಂದು ಹೇಳಿದರು. ರಾಯರು ನಿಧಾನವಾಗಿ ಮುಂದೆ ಬಂದು ಗ್ರಹಗಳಿಗೆ ಒಂದು ಪ್ರಶ್ನೆ ಕೇಳುತ್ತಾರೆ. ಒಬ್ಬ ಭಕ್ತನು ತನ್ನ ತಪ್ಪು ಅರಿತು ಅದನ್ನ ತಿದ್ದಿಕೊಳ್ಳಲು ಪ್ರಾರಂಭ ಮಾಡಿದ್ರೆ ಅವನಿಗೆ ದಾರಿ ತೋರಿಸುವುದು ಧರ್ಮದ ಭಾಗ ಅಲ್ಲವೇ? ಇದನ್ನು ಕೇಳಿದ ಸಭೆಯಲ್ಲಿ ಮೌನ ಆವರಿಸಿತು. ಆಗ ರಾಹು ಹೇಳಿದರು, ಸ್ವಾಮಿ, ಅವಕಾಶ ಕೊಡಬಹುದು, ಆದ್ರೆ ಮಾಡಿದ ಕರ್ಮದ ಫಲ ತಪ್ಪಿಸಲಾಗುವುದಿಲ್ಲ. ಇದರ ಜೊತೆ ಕೇತು ಕೂಡ ಮಾತು ಪ್ರಾರಂಭಿಸಿದರು, ಸ್ವಾಮಿ, ಅವನು ಅನುಭವಿಸಬೇಕಾದುದು ಅನುಭವಿಸಲೇಬೇಕು,
ಇದು ನ್ಯಾಯ. ಇದನ್ನ ಬದಲಾಯಿಸಿದರೆ ಸೃಷ್ಟಿಯ ನಿಯಮವೇ ಕುಸಿಯುತ್ತದೆ. ರಾಯರು ಕ್ಷಣ ಕಾಲ ಕಣ್ಣು ಮುಚ್ಚಿ ಮೌನವಾಗಿ ಯೋಚಿಸಿ ಒಂದು ನಿರ್ಧಾರ ಹೇಳಿದರು. ನಾನು ನಿಯಮ ಬದಲಾಯಿಸಲು ಕೇಳುತ್ತಿಲ್ಲ, ನಾನು ಕರುಣೆ ಕೇಳುತ್ತಿದ್ದೇನೆ. ಈ ಭಕ್ತನು ಈಗ ಸತ್ಯ ಮಾರ್ಗ ಹಿಡಿದಿದ್ದಾನೆ. ಅವನಿಗೆ ಸಂಪೂರ್ಣ ಶಿಕ್ಷೆ ಕೊಡೋದಕ್ಕೆ ಬದಲಾಗಿ ಅವನಿಗೆ ತಿದ್ದಿಕೊಳ್ಳೋ ಅವಕಾಶ ನೀಡಿ. ಇದನ್ನು ಕೇಳಿದ ಶನಿದೇವರು ಯೋಚಿಸಿ, ಸ್ವಾಮಿ, ಕರ್ಮದ ಫಲವನ್ನು ಸಂಪೂರ್ಣ ತೆಗೆದುಹಾಕಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹಾಗೆ ರಾಯರು ಭಕ್ತನು ಮಾಡಿರುವ ಕರ್ಮಫಲವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಅವನಿಗೆ ಬರುವ ಕಷ್ಟದ ಒಂದು ಭಾಗವನ್ನು ನನ್ನ ತಪೋಶಕ್ತಿಯಿಂದ ನಾನು ಸ್ವೀಕರಿಸುತ್ತೇನೆ. ಉಳಿದ ಭಾಗವನ್ನು ಅವನು ಅನುಭವಿಸಿ ತನ್ನನ್ನು ತಿದ್ದಿಕೊಳ್ಳಲಿ. ಇದನ್ನು ಕೇಳಿದ ರಾಹು, ಕೇತು, ಶನಿ ಒಬ್ಬರನ್ನೊಬ್ಬರು ನೋಡಿದರು. ಶನಿದೇವರು ಗಂಭೀರವಾಗಿ ಕೇಳಿದರು, ಸ್ವಾಮಿ, ನೀವು ತೆಗೆದುಕೊಂಡಿರುವ ನಿರ್ಧಾರ ತುಂಬಾ ಕಠಿಣ. ಇಂತಹ ಪಾಪದ ಫಲವನ್ನು ಅನುಭವಿಸುತ್ತಿರುವ ಲಕ್ಷಾಂತರ ಭಕ್ತರು ಇದ್ದಾರೆ. ಅವರ ಎಲ್ಲರ ಪಾಪದ ಫಲವನ್ನು ನೀವು ಅನುಭವಿಸಬೇಕಾಗುತ್ತದೆ. ಹಾಗಿದ್ದಾಗ ನೀವು ಯಾಕೆ ಈ ಭಾರ ತೆಗೆದುಕೊಳ್ಳಬೇಕು? ರಾಯರು ಶಾಂತವಾಗಿ ನಗುತ್ತಾ ಹೇಳಿದರು, ಗುರು ಎಂದರೆ ಭಕ್ತನನ್ನು ಕೇವಲ ನೋಡುವವನು ಅಲ್ಲ, ಅವನನ್ನು ಉದ್ಧಾರ ಮಾಡುವವನು. ಮತ್ತು ನೀವು ಹೇಳಿದ ಹಾಗೆ ಲಕ್ಷಾಂತರ ಭಕ್ತರು ನನ್ನ ಬಳಿ ಶರಣಾದಾಗ ಅವರ ಪಾಪದ ಫಲವನ್ನು ಖಂಡಿತ ನಾನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದರು. ದೀರ್ಘ ಮೌನದ ನಂತರ ಶನಿದೇವರು ನಿಧಾನವಾಗಿ ಹೇಳಿದರು, ಸ್ವಾಮಿ, ನಿಮ್ಮ ಮಾತಿಗೆ ನಾವು ಖಂಡಿತ ತಲೆಬಾಗುತ್ತೇವೆ. ನಿಮ್ಮ ನಿರ್ಧಾರದಿಂದ ನಮ್ಮ ನಿಯಮಗಳು ಉಳಿಯುತ್ತವೆ ಮತ್ತು ನಿಮ್ಮ ಕರುಣೆಗೆ ನಾವೆಲ್ಲರೂ ಗೌರವ ನೀಡುತ್ತೇವೆ. ಅವನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೇವೆ ಎಂದು ಹೇಳಿದರು. ರಾಹು ಮತ್ತು ಕೇತು ಕೂಡ ಹೇಳಿದರು, ಇದು ಮಹತ್ತರವಾದ ನಿರ್ಧಾರ. ನಾವು ಕೂಡ ನಮ್ಮ ಪ್ರಭಾವವನ್ನು ನಿಯಂತ್ರಿಸುತ್ತೇವೆ. ಅಷ್ಟರಲ್ಲಿ ಬೆಳಕು ನಿಧಾನವಾಗಿ ಕಡಿಮೆಯಾಯಿತು. ಒಮ್ಮೆಲೆ ಅವನು ಬೆಚ್ಚಿ ಬಿದ್ದು ಎದ್ದು ಕುಳಿತ. ಈ ಬಾರಿ ಅವನ ಮನಸ್ಸಿನಲ್ಲಿ ಭಯ ಇರಲಿಲ್ಲ, ಒಂದು ಭರವಸೆ ಮಾತ್ರ ಇತ್ತು. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ರಾಯರು ಇದ್ದಾರೆ. ನಿಧಾನವಾಗಿ ಅವನ ಜೀವನ ಬದಲಾಯಿತು. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದ, ಹಸಿದವರಿಗೆ ಅನ್ನದಾನ ಮಾಡಿದ, ಪ್ರಾಣಿಗಳಿಗೆ ಆಹಾರ ನೀಡಿದ. ಕರ್ಮದ ನಿಯಮ ಕಠಿಣ, ಆದ್ರೆ ಗುರುಕೃಪೆ ಆ ನಿಯಮದಲ್ಲೇ ಕರುಣೆಗೆ ಜಾಗ ಮಾಡುತ್ತದೆ. ಅದೇ ರಾಯರ ಮಹಿಮೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮಸ್ಕಾರ. ಇಂತಹ ಇನ್ನಷ್ಟು ರೋಚಕ ರಾಯರ ಮಹಿಮೆಯನ್ನು ನೋಡಲು ನಮ್ಮ ಸನಾತನ ಪಯಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಾಮೆಂಟ್ ಮಾಡಿ.